ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಶುಭಾಶಯವನ್ನ ಕೋರುತ್ತೇನೆ. ಈಗ ಪೂಜಾ ಕಾರ್ಯಕ್ರಮ ಮನೆಯಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಟ್ಟಿಪೇಟೆಯ ಎಲ್ಲ ಹಿರಿಯರೇ ಹಾಗೂ ಕುಟುಂಬದ ಸರ್ವ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಸಹೋದರಿಯರೇ ಮತ್ತು ಮಕ್ಕಳೇ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಕೋರಿ ನಾನು ನಿನ್ನಿನ ದಿನ ಪತ್ರಿಕೆಯಲ್ಲಿ ನೋಡಿದೆ. ಮೊದಲಿಗೆ ಸಾಬಣ್ಣ ಸಿಂಧೆ ಅವರ ಕುಟುಂಬದಿಂದ ನನಗೆ ಈ ಬಾರಿ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣವನ್ನು ನೀವೇ ಮಾಡಬೇಕು ಅಂತಕ್ಕಂಥ ಆಮಂತ್ರಣವನ್ನು ಕೊಟ್ಟಾಗ ನಾನು ಜಿಲ್ಲಾ ಕಾರ್ಯಾಲಯದಲ್ಲಿ ನನ್ನ ಕಾರ್ಯವನ್ನು ನೆರವೇರಿಸಬೇಕಿತ್ತು. ಆದ್ರೆ ಅವರು ವಿನಂತಿಯನ್ನು ಮಾಡಿಕೊಂಡಾಗ ನಾನು ಅವ್ರ ಬಗ್ಗೆ ಕೇಳಿ ತಿಳ್ಕೊಂಡೆ. ಅವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಯಾವ ರೀತಿ ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಟವನ್ನು ಮಾಡಿದ್ರು ಅಂತಕ್ಕಂಥ ವಿಷಯವನ್ನು ತಿಳ್ಕೊಂಡಾಗ ಆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಬೇಕು ಅನ್ನುವಂತ ವಿಚಾರವನ್ನು ಮಾಡಿ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಇವತ್ತು ನಾವೆಲ್ಲ ಇಷ್ಟೊಂದು ಸಂಭ್ರಮದಿಂದ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸಂಭ್ರಮಿಸ್ತಾ ಇದ್ದೀವಿ ಅಂತಂದ್ರೆ, ಪ್ರತಿ ವರ್ಷ ಅದೊಂದು ನಾವು ಮಾಡ್ಕೊಂಡು ಬಂದಿರ್ತಕ್ಕಂಥ ಸಂಪ್ರದಾಯ ಅಂತಂದ್ರೆ ನಮ್ಮ ಸ್ವಾತಂತ್ರ್ಯಕ್ಕೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ನಾವು ಸಂಭ್ರಮಿಸುವ ರೀತಿಯ ಜೊತೆಗೆ ಅದಕ್ಕೇನು ಹೋರಾಟ ಮಾಡಿರ್ತಕ್ಕಂಥ ಮಹಾತ್ಮರು ಮಹನೀಯರಿದ್ದಾರೆ ಅವ್ರನ್ನ ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಪ್ರತಿಯೊಬ್ಬರ ಕರ್ತವ್ಯ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟ ಅಂತಂದ್ರೆ ಅದು ಸುಮ್ಮನೆ ಮಾಡಿರ್ತಕ್ಕಂಥದ್ದಲ್ಲ. ನಾವು ಕೇವಲ ಸಾಮಾನ್ಯ ಸಿಂಧೂರ ಬಗ್ಗೆ ಕೇಳಿದಾಗ, ಸಹೋದರಿ ಅವರ ಜೀವನ ಚರಿತ್ರೆಯನ್ನ ಹೇಳಿದಾಗ ಇವತ್ತು ನಾವು ನಮ್ಮ ಸಾವು ನಮ್ಮ ಕಣ್ಣಿಗೆ ಏನೇನೆ ಅಂತಕ್ಕಂಥ ವಿಷಯ. ಯಾಕಂದ್ರೆ ಬ್ರಿಟಿಷರ ಹತ್ರ ಮದ್ದು ಗುಂಡುಗಳಿದ್ದು, ಬಂದೂಕು ಯಾವಾಗ ಕೆಲಸ ಮಾಡ್ತಿತ್ತು ಹೇಳಕ್ ಬರ್ತಿರ್ಲಿಲ್ಲ. ಅಂತ ಸಂದರ್ಭದೊಳಗೆ ಬಂದೂಕಿಗೆ ಎದೆ ಕೊಟ್ಟು ನಮ್ಮ ಸಾವು ಕಣ್ಮುಂದೆ ಇದೆ ಅಂತಂದ್ರೂ ಅದ್ರ ವಿರುದ್ಧವಾಗಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದಾರೆ ಅಂತಂದ್ರೆ ಇದು ಸಣ್ಣ ಮಾತಲ್ಲ ಅಂತಕ್ಕಂಥ ವಿಷಯವನ್ನ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ನಮ್ಗೇನಾದ್ರೂ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅವತ್ತು ಬ್ರಿಟಿಷರ ಯಾವ ಆಯುಧಕ್ಕೂ ಬಗ್ಗದೇನೆ, ಅವ್ರ ದರ್ಪಕ್ಕೂ ಬಗ್ಗದೇನೆ. ನಮ್ಮ ಆಯುಧ ಅಂತಂದ್ರ ಅವರಲ್ಲಿ ಇರ್ತಕ್ಕಂಥ ದೇಶಭಕ್ತಿ ಮತ್ತು ಅವರಲ್ಲಿ ಇರ್ತಕ್ಕಂಥ ಧೈರ್ಯನೇ ಅವರ ಆಯುಧವಾಗಿರ್ತಿದ್ದು ಅವತ್ತು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥವ್ರು. ಆದ್ರಿಂದ ಅವರು ಅವತ್ತು ನಮಗೆ ಹೋರಾಟವನ್ನು ಮಾಡಿ ಏನು ನಮಗೆ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ನಾವು ಬಹಳ ಕಡೆ ಕೇಳ್ತೀವಿ, ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ, ವ್ಯಾಪಾರಕ್ಕಾಗಿ ಇಲ್ಲಿ ಬಂದು ನಮ್ಮ ಮೇಲೆ ಅವರು ಪ್ರಭುತ್ವವನ್ನು ಸಾಧಿಸಿದ್ರು. ಅವರನ್ನ ಅವತ್ತು ಹೊರಗೆ ಓಡಿಸಿ ನಮ್ಮ ಮೇಲೆ ನಾವು ಪ್ರಭುತ್ವವನ್ನು ಸಾಧಿಸಿಕೊಂಡಿರ್ತಕ್ಕಂಥ ದಿನ ಈ ಸ್ವಾತಂತ್ರ್ಯೋತ್ಸವ ದಿನ ಅಂತೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಭಾವನೆ ನಂದು. ಆದ್ರಿಂದ ಇವತ್ತು ನಾವು ಮತ್ತೊಮ್ಮೆ, ನನಗೆ ಬಹುಶಃ ಸಾಬಣ್ಣ ಸಿಂಧೆಯವರ ತಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ನಂತರ ತಾವು ನಡೆಸಿಕೊಂಡು ಬಂದಿರತಕ್ಕಂಥ ತಮ್ಮನೆಯ ಮೇಲೆ ರಾಷ್ಟ್ರಧ್ವಜವನ್ನ ಹಾರಿಸತಕ್ಕಂಥ ಕಾರ್ಯವನ್ನು ನಡೆಸಿಕೊಂಡು ಬಂದಿದ್ದನ್ನ ಇವತ್ತು ಅವ್ರು ಇಲ್ಲ ಅಂದ್ರೂ 37-38 ವರ್ಷಗಳಿಂದ ಅವ್ರ ಕುಟುಂಬ ಮುಂದುವರಿಸಿಕೊಂಡು ಬಂದಿದೆ. ಇದು ಇವತ್ತು ನಮ್ಗೆಲ್ಲರಿಗೂ ಯುವ ಪೀಳಿಗೆಗೆ ಮಾದರಿಯಾಗಿರ್ತಕ್ಕಂಥ ಸಂಗತಿ ಇದು. ಇಂಥ ಒಂದು ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಆ ಕುಟುಂಬ ಈ ಕಾರ್ಯದಲ್ಲಿ ನನಗೆ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಂದು ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟವನ್ನು ಮಾಡೋದ್ರ ಜೊತೆಗೆ ಏನು ಆಚರಿಸಿಕೊಂಡು ಬಂದಿದ್ರು, ತಮ್ಮ ಮನೆಯಲ್ಲಿ ಧ್ವಜ ಹಾರಿಸುವಂತದ್ದನ್ನ ಇವತ್ತು ಅವ್ರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಂತ ಕಾರ್ಯದೊಳಗೆ ನಾನು ಪಾಲ್ಗೊಂಡಿರ್ತಕ್ಕಂಥದ್ದು ನನಗೂ ಸಹ ಖುಷಿಯನ್ನು ನೀಡಿದೆ. ಈ ಕಾರ್ಯದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆ ಕುಟುಂಬದ ಸರ್ವ ಸದಸ್ಯರಿಗೂ, ಈ ಕಟ್ಟಿಪೇಟೆ ಮನೆಯ ಎಲ್ಲ ಹಿರಿಯರಿಗೆ ಮತ್ತು ನಮ್ಮ ಜೊತೆ ಪಾಲ್ಗೊಂಡಿರ್ತಕ್ಕಂಥ ಸಂಪತ್ ಕುಮಾರ್ ರಾಠಿ ಅವರಾಗಿ, ಪ್ರದೀಪ್ ಭುವನೇಶ್ವರ್ ಎಲ್ಲ ನನ್ನ ಸ್ನೇಹಿತ ಬಳಗಕ್ಕೆ ನಾನು ವಂದನೆಗಳನ್ನ ಸಲ್ಲಿಸಿ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.